ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ತುಂಬ ಇಷ್ಟ ಆಗುವಂಥ ವಿಡಿಯೋ ಇದು. ಇವಾಗಿನ ಟ್ರೆಂಡ್ ಏನಿದೆ ಅದ್ರ ಬಗ್ಗೆ ನಾನು ನಿಮಗೆ ಹೇಳಕ್ಕೆ ಬಂದಿದ್ದೀನಿ. ಅದ್ರ ಬಗ್ಗೆ ರಿಲೇಟೆಡ್ ಆಗಿರುವಂಥ ವಿಡಿಯೋ ಬಗ್ಗೆ ನಾನು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದೀನಿ. ಏನು ಟಾಪಿಕ್ ಅಂತಂದರೆ, ಇವತ್ತಿನ ವ್ಲಾಗ್ ವಿಡಿಯೋ ಅಂತಂದರೆ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅಂತ. ಸೊ ಅದನ್ನು ಹೇಳ್ತಾ ಹೋಗ್ತೀನಿ. ನನಗೆ ಗೊತ್ತಿಲ್ಲ, ನನ್ನ ಐಡಿಯಾ, ನನಗೆ ಅದನ್ನು ಆಗಬೇಕು, ಸೊ ಅವರೇ ಆಗಬೇಕು ಅಂತ ನನ್ನ ಆಸೆ. ಸೊ ಅವ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಎಸ್, ಅಫ್ಕೋರ್ಸ್ ಈ ಸಲ ಬಿಗ್ ಬಾಸಲ್ಲಿ ವಿನ್ ಆಗೋದು ಗಿಲ್ಲಿನೇ. ಗಿಲ್ಲಿ ಸೊ ಗಿಲ್ಲಿನೇ ವಿನ್ ಆಗಬೇಕು ಅಂತ ನನ್ನ ಆಸೆ ಅಲ್ಲ, ಇಡೀ ನಮ್ಮ ಕರ್ನಾಟಕದ ಎಲ್ಲರ ಆಸೆ ಆಕಾಂಕ್ಷೆ ಅದೇ ಆಗಿದೆ. ಗಿಲ್ಲಿ ಗೆಲ್ಲಬೇಕು ಅಂತ. ಯಾರನ್ನೇ ನೋಡಿ, ಯಾರನ್ನೇ ಕೇಳಿದ್ರು ಕೂಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗಬೇಕು, ಯಾರನ್ನೇ ಕೇಳಿದ್ರು ಕೂಡ, ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ಕೇಳಿದ್ರು ಕೂಡ ಗಿಲ್ಲಿನೇ ಅಂತ ಹೇಳ್ತಾ ಇರೋದು. ಸೊ ಇವನ್ ನನಗೂ ಕೂಡ, ನನ್ನ ಫ್ಯಾಮಿಲಿ ಮನೇಲಿರೋರಿಗೂ ಕೂಡ, ಎಲ್ಲರಿಗೂ ಕೂಡ ಗಿಲ್ಲಿನೇ ಗೆಲ್ಲಬೇಕು ಅಂತ ತುಂಬಾ ಆಸೆ. ಇವನ್ ನಾವು ಓಟ್ ಕೂಡ ಮಾಡ್ತಿದ್ದೀವಿ ಗಿಲ್ಲಿಗೋಸ್ಕರನೇ, ಗಿಲ್ಲಿ ಗೆಲ್ಲಬೇಕು ಅಂತ. ಏನಕ್ಕೆ ಗಿಲ್ಲಿ ಗೆಲ್ಲಬೇಕು? ಈವನ್ ಡೇ 1 ಸ್ಟಾರ್ಟಿಂಗಿಂದನೂ ಕೂಡ ಇಲ್ಲಿವರೆಗೂ ಕೂಡ ಗಿಲ್ಲಿ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಗಿಲ್ಲಿ ಹೆಂಗಿದ್ದಾನೆ ಹೊರಗಡೆ, ಅಥವಾ ಅವನ ಲೈಫ್ ಹೆಂಗಿತ್ತು, ಸೊ ಅವನ ಲೈಫಲ್ಲಿ ಅವ್ನು ಹೆಂಗಿದ್ದ ಅದೇ ಥರ ಬಿಗ್ ಬಾಸಲ್ಲಿ ಕೂಡ ಇರೋದು. ಅವನೇನು ಚೇಂಜ್ ಆಗಿ, ಕೆಲವರು ಇರ್ತಾರಲ್ಲ ಹೊರ್ಗಡೆನೇ ಬೇರೆ ಥರ ಒಂದು ಶೋ, ಒಂದು ಕರ್ನಾಟಕದಲ್ಲಿ ಒಂದು ಬಿಗ್ ರಿಯಾಲಿಟಿ ಶೋ ಅಂತ ಬಂದಾಗ ಕೆಲವೊಂದಷ್ಟು ಆಟಿಟ್ಯೂಡ್ ತೋರಿಸೋದು, ಬದಲಾಗೋದು, ಹೊರ್ಗಡೆನೇ ಇರೋದೊಂಥರ, ಒಳಗಡೆ ಇರೋದೊಂಥರ ಇರ್ತಾರಲ್ಲ. ಸೊ ಆ ಥರ ಡಬಲ್ ಫೇಸ್ ಗಿಲ್ಲ. ಸೊ ಅವ್ನು ಹೆಂಗಿದ್ದಾನೆ ನಿಜ ಜೀವನದಲ್ಲೂ ಅದೇ ಥರ ಒಳಗಡೆನೇ ಕೂಡ ಇದ್ದಾನೆ, ಅದೇ ಥರ ಹಾಡ್ತಾ ಇದ್ದಾನೆ ಕೂಡ. ಯಾವುದಕ್ಕೂ ಎದ್ರಲ್ಲ. ಯಾವುದೇ ಒಂದು ಟಾಸ್ಕ್ ಆಗಿರ್ಬೋದು, ಅಥವಾ ಏನೇ ಒಂದು ಕಂಟೆಸ್ಟೆಂಟ್ಸ್ ಜೊತೆ ಮಾತಾಡೋದಾಗಿರ್ಬೋದು, ಅಥವಾ ಏನೇ ಒಂದು ಜಗಳ ಅಥವಾ ಏನೇ ಒಂದು ಬಂದರೂ ಕೂಡ ಅವ್ನು ಹೆಂಗಿದ್ದಾನೋ ಅದೇ ಥರನೇ ಇದ್ದಾನೆ. ಡೇ 1 ಕೂಡ ಇಲ್ಲಿಗೂ ಕೂಡ ಅವ್ನು ಚೇಂಜ್ ಆಗಿದ್ದೇ ನಾನು ನೋಡಿಲ್ಲ. ಸೊ ಗಿಲ್ಲಿ ಏನಕ್ಕೆ ಇಷ್ಟ ಆಗೋದು ಅಂತಂದರೆ, ಅವನು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡೋದು. ಸೊ ಎಲ್ಲ ಕೂಡ ನಗುವಂಥ, ಎಲ್ಲ ಕೂಡ ಕುತ್ಕೊಂಡು ನೋಡುವಂಥ ಶೋ ಈ ಸೀಸನ್ನು. ಸೊ ಗಿಲ್ಲಿಗೋಸ್ಕರನೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವನ್ ನಾವು ಕೂಡ ನೋಡೋದು ಬಿಗ್ ಬಾಸ್ ರಿಯಾಲಿಟಿ ಶೋನ ಗಿಲ್ಲಿಗೋಸ್ಕರ ಅಂತ ನೋಡ್ತಾ ಇರೋದು. ಸೊ ಹಾಗಾಗಿ ಗಿಲ್ಲಿನೇ ಗೆಲ್ಲಬೇಕು ಅನ್ನೋ ಆಸೆ ನಮಗೂ ಕೂಡ ತುಂಬಾ ಇದೆ. ನಾನು ಇವಾಗ ಬೆಳಗ್ಗೆ ಒಂದು ಅದ್ರ ಸಂಬಂಧಪಟ್ಟಂಗೆ ವಿಡಿಯೋ ಮಾಡಿ ನಾನು ಪೋಸ್ಟ್ ಹಾಕಿದ್ದೀನಿ ಸೋಷಿಯಲ್ ಮೀಡಿಯಾಗಳಲ್ಲಿ. ತುಂಬ ಜನ ಲೈಕ್ಸು ಮತ್ತು ವ್ಯೂಸು ಹೋಗ್ತಾ ಇದೆ. ಸೊ ನನಗೆ ಇವಾಗ ವೋಟಿಂಗ್ ಲೈನ್ ಓಪನ್ ಆಗಿದ್ದೆ. ಸೊ ಗ್ರ್ಯಾಂಡ್ ಫಿನಾಲ್ ಹತ್ರ ಬರ್ತಾ ಇದೆ. ಸೊ ಬಿಗ್ ಬಾಸಲ್ಲಿ ಫೈನಲ್ವರೆಗೂ ಕೂಡ ಬಂದಿದ್ದಾರೆ. ಸ್ಟಾರ್ಟಿಂಗಿಂದ ಕೂಡ ಚೆನ್ನಾಗಿ ಆಡ್ಕೊಂಡು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅಥವಾ ಏನು ಗೆಲ್ಲಿಸ್ಬೇಕು ಅಂತ ನಮ್ಮ ಮಂಡ್ಯ ಎಷ್ಟು ಸೀಸನ್ ಬಂದಿದೆ, ಇಷ್ಟು ಸೀಸನಲ್ಲಿ ಯಾರು ಗೆಲ್ತಾರೆ ಅಂತ ಒಂದು ಐಡಿಯಾ ಇರ್ತಿತ್ತು. ಬಟ್ ಇವನೇ ಗೆಲ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇವನ್ ಈ ಒಂದು ಬಿಗ್ ಬಾಸ್ ಈ ಒಂದು ಸೀಸನಲ್ಲಿ ಇವನೇ ಗೆಲ್ಲಬೇಕು, ಇವನೇ ಗೆಲ್ತಾನೆ ಅನ್ನೋ ಕಾನ್ಫಿಡೆನ್ಸ್ ನಮ್ಮ ಕರ್ನಾಟಕ ಜನತೆಗೆ ತುಂಬಾ ಇದೆ. ಸೊ ಹಾಗಾಗಿ ನನಗೂ ಕೂಡ ಬಿಗ್ ಬಾಸಲ್ಲಿ ಗಿಲ್ಲಿನೇ ಗೆಲ್ಲಬೇಕು. ಏನಕ್ಕೆ ಅಂತಂದರೆ ನಮ್ಮ ಮಂಡ್ಯದವನು ಕಣ್ರಿ ಇವನು. ಸೊ ನಾನು ಕೂಡ ಮಂಡ್ಯದವಳು, ನಮಗೂ ಕೂಡ ಹೆಮ್ಮೆ, ನಮ್ಮ ಮಂಡ್ಯದ ಹುಡುಗ ಗೆಲ್ಲಬೇಕು. ಸೊ ಗೆದ್ದರೆ ಎಷ್ಟು ಖುಷಿ ಆಗುತ್ತೆ, ನಮ್ಮ ಮಂಡ್ಯ ಡಿಸ್ಟ್ರಿಕ್ಕಿಗೆ ಒಂದು ಹೆಮ್ಮೆ ಅಲ್ವಾ. ಸೊ ಹಾಗಾಗಿ ನಮ್ಮ ಮಂಡ್ಯದವನು, ಸೊ ನಾನು ಕೂಡ ಮಂಡ್ಯದವಳು. ಹಾಗಾಗಿ ಬಿಗ್ ಬಾಸ್ಗೆ ಒಂದು ಸೆಲೆಕ್ಟ್ ಆಗಿ ನಮ್ಮ ಮಂಡ್ಯ ಡಿಸ್ಟ್ರಿಕ್ಕಿಂದ ಹೋಗಿ ಇಲ್ಲಿವರೆಗೂ ಎಷ್ಟು ಜನಗಳ ಮನಸ್ಸನ್ನ ಗೆದ್ದು ಗಿಲ್ಲಿ ನಟ ಹಾಗೆ ಚೆನ್ನಾಗಿ ಪರ್ಫಾರ್ಮ್, ಅವ್ನು ಹೆಂಗಿದ್ದಾನೆ ನ್ಯಾಚುರಲ್ ಕಣ್ರಿ. ಆಡಂಬರ ಜೀವನ ಇಲ್ಲ, ಅಥವಾ ಒಂದು ತೋರಿಕೆ ಇಲ್ಲ, ಅಥವಾ ಏನೂ ಇಲ್ಲ. ಅವನು ಸಾದಾ ಸೀದಾ ಹೆಂಗಿದ್ದಾನೆ ಹೊರಗಡೆ. ಸೊ ಅದೇ ಥರ ರಿಯಾಲಿಟಿ ಶೋನಲ್ಲೂ ಕೂಡ ಇರೋದು. ಸೊ ಆ ಕಾರಣಕ್ಕೋಸ್ಕರ ನಂಗೆ ಗಿಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ಅಶ್ವಿನಿ ಮೇಡಮು ಮತ್ತು ಗಿಲ್ಲಿನ ಒಂದಷ್ಟು ಜುಗಲ್ಬಂದಿ, ಅವರಿಬ್ರದ್ದು ಹೆವಿ ಏನು ಕಾಟ್ಲೆ ಕಿತ್ತಾಟ ಎಲ್ಲ ಸ್ಟಾರ್ಟಿಂಗ್ ಹೆಂಗಿತ್ತು ಅಂದರೆ, ಬಿಗ್ ಬಾಸ್ ನೋಡೋಕ್ಕೆ ಒಂದು ಖುಷಿ ಆಗೋದು. ಏನಕ್ಕೆ ಅಂದರೆ ಗಿಲ್ಲಿ ಆಟ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಒಂಥರ ಖುಷಿ ಆಗೋದು. ಒಂದು ಗೊತ್ತು, ಮಂಡ್ಯದವ್ರಿಗೆ ಗೊತ್ತು, ಅಫ್ಕೋರ್ಸ್ ಇಡೀ ಇಂಡಿಯಾಗೆ ಗೊತ್ತು ಅಂತ ಒಂದು ಮಾತಿದೆ. ಸೊ ಹಂಗಾಗಿ ಆ ಒಂದು ಗತ್ತು ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ.
ಏನೇ ಬಂದರೂ ಕೂಡ ಯಾರು ಎಷ್ಟೇ ಕಂಟೆಸ್ಟೆಂಟ್ಸು ಟಾಸ್ಕ್ ಅಂತ ಬಂದಾಗ ಅಥವಾ ಬೇರೆ ಒಂದು ಏನಾದರೂ ಒಂದು ಜಗಳ ಅಥವಾ ಏನಾದರೂ ಅಂತ ಬಂದಾಗ ಅವ್ನು ಮುಂದೆ ನಿಂತ್ಕೊಂಡು ಅವ್ನ ಮುಖಕ್ಕೆ ಕೊಡ್ದಂಗೆ ಮಾತಾಡ್ತಿದ್ದ. ಏನೇ ಒಂದಾದರೂ ಕೂಡ ಸಿಚುವೇಶನು ಅವ್ನು ಧಕ್ಕೆ ಬರೋ ಥರ ಮಾತಾಡಿದ್ರೆ, ಅವನ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋ ಥರ ಮಾತಾಡಿದ್ರೆ, ಅವನು ಕೇವಲವಾಗಿ ಮಾತಾಡಿದ್ರೆ, ಅಥವಾ ಇನ್ನೊಂದೇನೋ ಒಂದು ಆದರೂ ಕೂಡ ಅವನು ಯಾರಿಗೂ ಕೇರ್ ಮಾಡ್ತಿರ್ಲಿಲ್ಲ. ಅವ್ನ ಮುಂದೆ ನಿಂತಿರೋ ವ್ಯಕ್ತಿ ಹೊರ್ಗಡೆ ಅಥವಾ ಒಳಗಡೆ ಎಷ್ಟೇ ಒಂದು ಬಲಿಷ್ಠರಾಗಿದ್ರು ಕೂಡ ಯಾವುದನ್ನು ಲೆಕ್ಕಿಸ್ತೇನೆ ಎದುರತ್ರ ಕೊಡೋದು, ಸ್ಟ್ರೈಟ್ ಫಾರ್ವರ್ಡಾಗೆ ಮಾತಾಡೋದು, ತುಂಬ ಗಟ್ಟಿಯಾಗಿ ಮಾತಾಡ್ತಿದ್ದ. ಎದುರುಕೋತಾನೆ ಇರಲಿಲ್ಲ. ನೋಡ್ತಿರ್ಬೋದು ನೀವು, ಅಶ್ವಿನಿ ಮೇಡಮ್ ಅವರು ಅವ್ರಿಗೆ ಸ್ಟಾರ್ಟಿಂಗೇ ಟಾಸ್ಕ್ ಕೊಟ್ಬಿಟ್ಟಿದ್ರು ಅಧಿಕಾರ ಇರೋ ಥರ. ಸೊ ಆ ಒಂದು ಟಾಸ್ಕ್ ಮುಗ್ದಿದ್ದು. ಸೊ ಅದಾದಮೇಲೆ ಕಂಪ್ಲೀಟಾಗಿ ಯಾವ ಥರ ರೋಸ್ಟ್ ಮಾಡಿಬಿಟ್ಟ ಅಶ್ವಿನಿ ಮೇಡಮ್. ನನ್ನ ಲೈಫಲ್ಲಿ ಅವ್ರು ಅನ್ಕೋಬೇಕು, ಇನ್ನು ಯಾರು ಕೆಲ್ಸಕ್ಕೆ ಹಾಕೊಂಡ್ರು ಅಷ್ಟೊಂದು ಇದು ಮಾಡಲ್ಲ, ಇವ್ನ ಕೆಲ್ಸಕ್ಕೆ ಹಾಕೊಂಡ್ರಂತೂ ರೋಸ್ಟ್ ಮಾಡಿ ಹಿಂಡಿ ಹಿಪ್ಪೆ ಮಾಡಿಬಿಡ್ತಾನೆ ಅಂತ. ಸೊ ಇರೋ ಕಂಟೆಸ್ಟೆಂಟ್ಸ್ಗೆ ಗೊತ್ತಿರುತ್ತೆ, ಅಫ್ಕೋರ್ಸ್ ಅವ್ರಿಗೂ ಕೂಡ ಗೊತ್ತಿರುತ್ತೆ, ಒಳಗಡೆ ಇರೋರ್ಗೂ ಕೂಡ ಗಿಲ್ಲಿನೇ ಮೇ ಬಿ ಗೆಲ್ಬೋದು ಅಂತ. ಯಾಕಂದರೆ ಅಷ್ಟು ಸ್ಟ್ರಾಂಗಾಗಿ ನಿಂತಿದ್ದಾನೆ ಅವನು. ಯಾವುದೇ ಒಂದು ಟಾಸ್ಕಲ್ಲಾಗಿರ್ಬೋದು, ಏನೇ ಒಂದು ಕೊಡೋದ್ರಲ್ಲಾಗಿರ್ಬೋದು, ತುಂಬ ಇಷ್ಟಪಟ್ಟು ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾನೆ. ಅವನ ಮನಸ್ಸಿಂದನೇ ಎಲ್ಲನೂ ಕೂಡ ಹಾಡೋದಾಗಿರ್ಬೋದು. ಮತ್ತು ಕಾವ್ಯ ಅವರು ಮತ್ತು ರಕ್ಷಿತನ ಫ್ರೆಂಡ್ಶಿಪ್ ತುಂಬಾ ನಮ್ಗೆ ಇಷ್ಟ ಆಯಿತು. ಕಾವ್ಯ ಅಂದರೆ ಚೆನ್ನಾಗಿದ್ರು, ಬಟ್ ನಾನು ಅವ್ರ ಬಗ್ಗೆ ಏನು ಹೇಳಕ್ಕೆ ನಾನು ಇಷ್ಟಪಡಲ್ಲ. ಬಟ್ ಎಲ್ಲ ಫೇಕ್ ಫೇಸ್ಗಳಂತ ನನಗನ್ಸುತ್ತೆ. ಏನು ಇರೋರ್ಗೂ ಕೂಡ TRP ಅಂದರೆ ಜನಗಳು ಅವ್ರ ಕಡೆ ಸೆಳೆಯೋದಕ್ಕೋಸ್ಕರನೋ ಅಥವಾ ಇನ್ನೊಂದಕ್ಕೋ ತುಂಬ ದಿನ ಅವನ ಜೊತೆಗೆ ಇದ್ದರು. ಸೊ ಅದಾದಮೇಲೆ ಕ್ರಮೇಣ ಏನಾಗ್ತಾ ಗೊತ್ತಿಲ್ಲ, ಫ್ರೆಂಡ್ಶಿಪ್ ಸೊ ಹಂಗಾಗಿ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ರಕ್ಷಿತನ್ ಮತ್ತು ನನಗೆ ಖುಷಿಯಾಗುವಂಥದ್ದು ರಕ್ಷಿತಾ ಮತ್ತು ಗಿಲ್ಲಿ ಫ್ರೆಂಡ್ಶಿಪ್ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಯಾವ ಥರ ನಮ್ಮ ಮಂಡ್ಯ ಭಾಷೆಯಲ್ಲಿ ಖಡಕ್ಕಾಗಿ ಮಾತಾಡೋದು, ಫನ್ನಿ ಎಲ್ಲಿ ಬಿಗ್ ಬಾಸಲ್ಲಿ ಏನಕ್ಕೆ ಅಂತಂದರೆ ಸ್ಪೆಷಲಿ ಗಿಲ್ಲಿದು ಭಾಷೆ, ನಮ್ಮ ಮಂಡ್ಯ ಭಾಷೆ ತುಂಬಾ ಇಷ್ಟ ಆಗಿತ್ತು. ಸೊ ನಾವು ಹೆಂಗೆ ಮಾತಾಡ್ತೀವಿ ಮಂಡ್ಯ ಭಾಷೆಯಲ್ಲಿ ಅದೇ ಥರನೇ ಅಲ್ಲೂ ಕೂಡ ಮಾತಾಡ್ತಾ ಇದ್ದು. ರಕ್ಷಿತನಿಗೆ ಹೊಡೆಯೋದಾಗಿರ್ಬೋದು, ನೂಕೋದಾಗಿರ್ಬೋದು, ಚುಡಾಯಿಸೋದಾಗಿರ್ಬೋದು, ಮತ್ತು ಪ್ರೀತಿ ತೋರಿಸೋದಾಗಿರ್ಬೋದು, ಪಕ್ಕ ಕುತ್ಕೊಂಡಾಗ ಮಾತಾಡೋದಾಗಿರ್ಬೋದು, ಅದೆಲ್ಲ ಕೂಡ ನೋಡಿದಾಗ ಅವರಿಬ್ಬರು ಫ್ರೆಂಡ್ಶಿಪ್ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ನನಗನ್ನಿಸ್ತು. ಸ್ಪೆಷಲಿ ನನಗೆ ಬಿಗ್ ಬಾಸಲ್ಲಿ ತುಂಬಾ ಇಷ್ಟ ಆಗಿರುವಂಥ ಕಂಟೆಸ್ಟೆಂಟ್ ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ. ಸೊ ಗಿಲ್ಲಿ ಗೆಲ್ಲಬೇಕು, ಗೆದ್ದು ಬರಲೇಬೇಕು ಗಿಲ್ಲಿ ಅಂತ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಇವನ್ ನೀವು ನೋಡ್ತಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೆಲ್ಲ ಗಿಲ್ಲಿ ಬಗ್ಗೆ ಪೋಸ್ಟ್ ಆಗಿರ್ಬೋದು ಮತ್ತು ವೋಟಿಂಗ್ಸ್ ಆಗಿರ್ಬೋದು, ಜನಗಳು ಪಬ್ಲಿಕ್ಸ್ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಗಿಲ್ಲಿನ ಗೆಲ್ಸೋದಕ್ಕೋಸ್ಕರ ಅಂತ. ಇವನ್ ನಾನು ನೋಡ್ತೀರಿ ಹೊರಗಡೆ ಹೋದರೆ ಬ್ಯಾನರ್ಗಳೆಲ್ಲ ಎಷ್ಟು ದೊಡ್ಡ ಬ್ಯಾನರ್ಗಳೆಲ್ಲ ಹಾಕಿದ್ದಾರೆ ನಮ್ಮ ಮಂಡ್ಯ ಡಿಸ್ಟಿಕ್ಕು. ಸೊ ನಾವಿರೋ ಶ್ರೀರಂಗಪಟ್ಟಣ ತಾಲೂಕಲ್ಲಿ. ಸೊ ಇಲ್ಲೆಲ್ಲ ಕೂಡ ಗಿಲ್ಲಿದು ಕಟ್ಔಟ್ಗಳು ನೋಡಿದಾಗ ಖುಷಿಯಾಗುತ್ತೆ. ಸೊ ಗಿಲ್ಲಿ ಗೆದ್ದು ಬರಬೇಕು ಅಂತೇಳಿ ಆ ಕಟ್ಔಟ್ ಬ್ಯಾನರ್ಗಳನ್ನ ನಾವು ನೋಡಿ ಎಷ್ಟು ಖುಷಿ ಪಡ್ತೀವಿ. ಸೊ ಅವ್ರ ಪೇರೆಂಟ್ಸ್, ಅಪ್ಪ ಅಮ್ಮ, ಸೊ ಅವ್ರು ನೋಡಿ ಎಷ್ಟು ಖುಷಿ ಪಡ್ತಾರೆ. ಈವನ್ ಎಲ್ಲ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ. ಅವ್ರ ಮನೆಗೆ ಹೋಗೋದು, ಅವ್ರ ಜೊತೆ ಫೋಟೋ ತಗೊಳ್ಳೋದು, ಇಂಟರ್ವ್ಯೂ ಮಾಡೋದು ಅವ್ರ ಅಪ್ಪ ಅಮ್ಮನ ಎಲ್ಲ. ಅಂದರೆ ಗೆದ್ದಾದ್ಮೇಲೆ ಸೊ ಅವ್ರ ಅಪ್ಪ ಅಮ್ಮ ಅವ್ರ ಕೈ ಸಿಗ್ತಾರೋ ಇಲ್ಲೋ ಅಂತ ಗೊತ್ತಿರಲ್ಲ. ಸೊ ಹಂಗಾಗಿ ಎಲ್ಲ ಈಗಲೇ ಅವ್ರ ಮನೆಗಳಿಗೆ ಹೋಗಿ ಅಪ್ಪ ಅಮ್ಮನ ಜೊತೆ ಫೋಟೋಸ್ ತಗೊಳ್ಳೋದಾಗಿರ್ಬೋದು, ಇಂಟರ್ವ್ಯೂ ಮಾಡೋದಾಗಿರ್ಬೋದು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಗಿಲ್ಲಿನೇ ಗೆಲ್ತಾರೆ ಅಂತ. ಸೊ ವೆಯ್ಟ್ ನನಗೆ ಏನು ಅಂತಂದರೆ ಬೇಜಾರಾಗಿದ್ದು ಬಿಗ್ ಬಾಸ್ ಈ ಒಂದು ಶೋನಲ್ಲಿ ನನಗೆ ಅಂತೆಲ್ಲ ಪರ್ಟಿಕ್ಯುಲರ್ ಇಡೀ ನಮ್ಮ ಕರ್ನಾಟಕ ಜನತೆಗೆ ಅದನ್ನೇ ಕೂಡ ಒಂದು ಕ್ವಶನ್ ರೇಸ್ ಮಾಡಿದ್ದು. ಯಾವುದ್ರ ಬಗ್ಗೆ ಅಂತಂದರೆ ಎಲ್ಲ ಸಿನಿಮಾಗಳು ಹೀರೋ ಸೈಡ್ ಆ್ಯಕ್ಟರ್ಗಳು ಆ್ಯಕ್ಟ್ ಮಾಡಿದಾಗ ಆ ಒಂದು ಪ್ರೊಮೋ ವಿಡಿಯೋದಾಗಿರ್ಬೋದು ಅಥವಾ ಆಡಿಯೋ ಏನೇ ಒಂದು ಆದರೂ ಕೂಡ ಬಿಗ್ ಬಾಸ್ ಅನ್ನ ಶೋ ಮಾಡ್ತಾಯಿದ್ರು. ಸೊ ಓಕೆನಾ, ಈ ನಮ್ಮ ಡಿ ಬಾಸ್ ಡೆವಿಲ್ ಮೂವಿನಲ್ಲಿ ರಿಲೀಸ್ ಆಗೋಕ್ಕಿಂತ ಮುಂಚೆ ಆ ಟ್ರೈಲರ್ ರಿಲೀಸ್ ಆದಾಗ ಆ ಒಂದು ಟ್ರೈಲರ್ನ ಬಿಗ್ ಬಾಸ್ ಶೋನಲ್ಲಿ ಅವರು ಶೋ ಮಾಡಿ ತೋರಿಸ್ಲಿಲ್ಲ ಗಿಲ್ಲಿಗೆ. ಸೊ ಅದು ಒಂದು ಬೇಜಾರು ಎಲ್ಲರಿಗೂ ಇದೆ, ಇಡೀ ನಮ್ಮ ಆಲ್ ಓವರ್ ಕರ್ನಾಟಕದ ಜನತೆಗಿದೆ. ಏನಕ್ಕೆ ನನಗೂ ಕೂಡ ಬೇಜಾರು, ಯಾಕಂದರೆ ಗಿಲ್ಲಿಗೆ ಆ ಒಂದು ಟ್ರೈಲರ್ನ ತೋರಿಸಿದ್ರೆ ನನಗೆ ಎಷ್ಟು ಖುಷಿ ಪಡ್ತಿದ್ರು ಗಿಲ್ಲಿ ಅಂತಂದರೆ. ಸಕ್ಕದಾಗಿ ಮಾಡಿದ್ದಾರೆ ನಮ್ಮ ಹತ್ರ. ನಾನು ಕೂಡ ಡೈಲ್ ಮೂವಿ ನೋಡಿದ್ದೀನಿ, ಗಿಲ್ಲಿ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈವನ್ ಫಿಲಮಲ್ಲಿ ಟ್ವಿಸ್ಟ್ ಕೊಡ್ತಾ ಸೆಂಟ್ರಲ್ಲಿ ಗಿಲ್ಲಿ ಬರ್ತಾ ಇರಬೇಕಾದ್ರೆ ಎಷ್ಟೊಂದು ಫನ್ನಿ ಇತ್ತು ಅನ್ನೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿನಲ್ಲಿ. ಸೊ ನನಗೆ ಹಂಗೆ ಅನಿಸ್ತು, ಗಿಲ್ಲಿಗೆ ಆ ಒಂದು ಶೋನಲ್ಲಿ ಟ್ರೈಲರ್ ದ ಡೆವಿಲ್ ಮೂವಿ ಟ್ರೈಲರ್ನ ತೋರಿಸಿದ್ರೆ ಇನ್ನೂ ಸಂತೋಷ ಪಡ್ತಾ ಇದ್ರು ಗಿಲ್ಲಿ ಅಂತ.
ನನಗಲ್ಲಿ ಇಡೀ ಕರ್ನಾಟಕ ಜನತೆ ಕೂಡ ಅನಿಸಿದೆ. ಎಲ್ಲರೂ ಕೂಡ ಆ ಥರ ಕ್ವಶನ್ ಮಾಡಿ ಕೇಳಿದ್ರು ಕೂಡ, ಕಲರ್ಸ್ ಅವರಿಗೆ, ಬಿಗ್ ಬಾಸ್ ಶೋ ಮೇನ್ ಎಲ್ಲರಿಗೂ ಕೂಡ ಒಂದಷ್ಟು ಮೇಲು ಮತ್ತು ಚಾಟಿಂಗ್ ಎಲ್ಲ ಮಾಡಿದ್ದಾರೆ. ಅದು ನಾನು ಕೂಡ ನೋಡ್ಪಟ್ಟಿದ್ದೀನಿ. ಸೊ ಅದೊಂದು ಅವರು ಶೋ ಮಾಡಲಿಲ್ಲ ಅವನು ಟ್ರೈಲರ್ನ. ಅದು ಬಿಟ್ಟರೆ ಆ ಗಿಲ್ಲಿಗೆ ಹೊರ್ಗಡೆ ಬಂದಮೇಲೆ ಎವ್ವಿ ಫ್ಯಾನ್ಸ್ಗಳಿದ್ದಾರೆ ಗೈಸ್. ಅದು ಹೇಳೋಕ್ಕಾಗಲ್ಲ. ಏನೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಬರೀ ಗಿಲ್ಲಿದೇ ಹವಾ. ಡಿ ಬಾಸ್ ಮೂವಿ ರಿಲೀಸ್ ಆದಾಗ ಡಿ ಬಾಸ್ ಹೆಂಗೆ ಕಟ್ಔಟು ಮತ್ತು ಡಿ ಬಾಸ್ದೇ ಫುಲ್ ಥಿಯೇಟರ್ಸಲ್ಲೆಲ್ಲ ಫುಲ್ ಹವಾ ಇತ್ತಲ್ಲ. ಸೊ ಹಂಗೇನೆ ಬಿಗ್ ಬಾಸ್ ಈ ಒಂದು ರಿಯಾಲಿಟಿ ಶೋ ಇತಿಹಾಸದಲ್ಲಿ ಇಷ್ಟೊಂದು ಫ್ಯಾನ್ಸ್ ಫಾಲೋವರ್ ಹೊಂದಿರುವಂಥ ಕಂಟೆಸ್ಟೆಂಟ್ಸ್ ಬಿಗ್ ಬಾಸಲ್ಲಿ ಅಂದರೆ ಗಿಲ್ಲಿಗೆನೆ ಮತ್ತು ಈ ಸೀಸನಲ್ಲಿ ಅವರೊಬ್ಬರಿಗೇನೆ. ಈ ಸೀಸನಲ್ಲಿ ಅಷ್ಟೊಂದು ಕ್ರೇಜ್ ಇರುವಂಥದ್ದು. ಸೊ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗ್ತಿದೆ. ಇಲ್ಲಿವರೆಗೂ ಕೂಡ ನಾನು ಬಿಗ್ ಬಾಸ್ ವಾಚ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇನ್ನೇನು ಕೆಲವೇ ದಿನಗಳಷ್ಟೇ ಇರೋದು ಸೊ ಕಪ್ ಎತ್ತೋಕೆ. ಸೊ ನಾವಂತೂ ಆ ಒಂದು ಮೂಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಇಡೀ ಕರ್ನಾಟಕನೇ ವೆಯ್ಟ್ ಮಾಡ್ತಿದೆ. ಸೊ ನಮ್ಮ ಬ್ಲೆಸ್ಸಿಂಗ್ ಏನು ಅಂತಂದರೆ ಗಿಲ್ಲಿನೇ ಗೆಲ್ಲಬೇಕು, ಗೆದ್ದು ಬರಬೇಕು ಗಿಲ್ಲಿನೇ ಅನ್ನೋದು ನಮ್ಮ ಆಸೆ. ಸೊ ಇನ್ನು ಗಿಲ್ಲಿ ಗೆದ್ದು ಬರಲಿ, ಮುಂದೆ ಸಾಕಷ್ಟು ರಿಯಾಲಿಟಿ ಶೋಸು, ಫಿಲಮ್ಸ್ಗಳು, ಸಾಕಷ್ಟು ಅವಕಾಶಗಳು ಹುಡುಕೊಂಡು ಬರಬೇಕು. ಗಿಲ್ಲಿ ದೊಡ್ಡ ಮಟ್ಟಿಗೆ ಬೆಳಿಬೇಕು. ಯಾಕಂದರೆ ನಮ್ಮ ಮಂಡ್ಯದವರು, ನಮ್ಮ ಮಂಡ್ಯ ಡಿಸ್ಟ್ರಿಕ್ ಅವರು. ಸೊ ಆ ಒಂದು ಹೆಮ್ಮೆ, ಸೊ ಖುಷಿ. ಅಂದರೆ ಅವಾಗಿಂದನೂ ಕಷ್ಟಪಟ್ಕೊಂಡೇ ಬಂದಿದ್ದಾರೆ. ನಾನು ನೋಡೋದ ಮಟ್ಟಿಗೆ ಎಲ್ಲ ರಿಯಾಲಿಟಿ ಶೋಗಳು ಮಾಡ್ಕೊಂಡು ಬಂದಿದ್ದಾರಲ್ಲ, ಸೊ ಅದರಲ್ಲೆಲ್ಲ ಅವರು ಹೇಳಿದ್ದಾರೆ. ಸೊ ನಾವು ಕೂಡ ನೋಡಿದ್ದೀವಿ. ತುಂಬಾ ಕಷ್ಟಪಟ್ಟು ನಮ್ಮ ರೈತರ ಮಗ, ಎಸ್ಪೆಷಲಿ ನಮ್ಮ ರೈತರ ಮಗ. ಸೊ ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು. ಸೊ ಹಂಗಾಗಿ ನಮ್ಮ ರೈತರ ಮಕ್ಕಳು ಬೆಳಿಬೇಕು ಅನ್ನೋ ಉದ್ದೇಶನೂ ಕೂಡ ಹೌದು. ಸೊ ಅವಾಗಿಂದ ಚಿಕ್ಕದಿಂದ ಕಷ್ಟಪಟ್ಕೊಂಡು ಒಂದು ಪ್ಲ್ಯಾಟ್ಫಾರ್ಮ್ಗೆ ಬಂದಿದ್ದಾರೆ. ಸೊ ಇನ್ನು ಮುಂದೆ ಸಕ್ಸಸ್ ಅನ್ನೋದವ್ರು ಕಾಣಲಿ. ಸೊ ಗೆದ್ದು ಕಪ್ಪನ ಹಿಂಗೆ ತಿಡಿಬೇಕು. ಸೊ ನಾವು ನೋಡೋದನ್ನು ಖುಷಿ ಪಡಬೇಕು, ಶೇರಪ್ ಮಾಡಬೇಕು ಅನ್ನೋದೇ ನನ್ನ ಆಸೆ. ಸೊ ಆ ಒಂದು ಮೂಮೆಂಟ್ ಇಡೀ ನಮ್ಮ ಕರ್ನಾಟಕನೇ ಕಾಯ್ತೈತೆ. ಸುದೀಪ್ ಸರ್ ಕೈ ಆ ಕಡೆ ಈ ಕಡೆ ಇಟ್ಕೊಂಡು ಯಾರು ಕೈ ಎತ್ತುತ್ತಾರೆ ಅಂತ. ಸೊ ನಮ್ಮ ಗಿಲ್ಲಿ ಬಾಸ್ದೇ ಕೈ ಎತ್ತಬೇಕು ಅನ್ನೋದು ನಮ್ಮ ಆಸೆ. ಸೊ ನೋಡುವ, ವೆಯ್ಟ್ ಮಾಡಿ, ಕೆಲವು ದಿನಗಳಿಗೆ ಗೊತ್ತಾಗುತ್ತೆ ಅನ್ನೋದಕ್ಕಿಂತ ಆಲ್ರೆಡಿ ಗಿಲ್ಲಿನೇ ಗೆಲ್ಲಬೇಕು, ಗಿಲ್ಲಿನೇ ಗೆಲ್ತಾನೆ, ಗಿಲ್ಲಿನೇ ವಿನ್ನರ್ ಅಂತ. ಸೊ ಇದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನನಗೆ ಅನಿಸ್ತು ಪರ್ಸ್ನಲಿ, ಗಿಲ್ಲಿ ಅಂತ. ಸೊ ಯಾರೆಲ್ಲ ಇನ್ನೂ ವೋಟ್ ಮಾಡಿಲ್ಲ ಗಿಲ್ಲಿಗೆ, ದಯವಿಟ್ಟು ನೀವೆಲ್ಲ ವೋಟ್ ಮಾಡ್ಬೋದು ಫೋನ್ ಮೂಲಕ. ಸೊ ದಯವಿಟ್ಟು ಗಿಲ್ಲಿಗೆ ವೋಟ್ ಮಾಡಿ. ಒಬ್ಬರು 99, 100ವರೆಗೂ ಕೂಡ ವೋಟಿಂಗ್ ಆಪ್ಷನ್ಸ್ ಇರ್ಬೋದೇನು, ಮೇ ಬಿ 99ವರೆಗೂ ಅಷ್ಟೇ ಇರ್ಬೋದು. ನಾನಂತೂ ವೋಟ್ ಮಾಡಿದ್ದೀನಿ, ಇನ್ನೂ ಮಾಡ್ತಾನೆ ಇದ್ದೀನಿ ಕೂಡ. ಇವನ್ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ವೋಟ್ ಮಾಡಿಸ್ತಾನೆ ಇದ್ದೀನಿ ನಾನು ಕೂಡ. ಸೊ ದಯವಿಟ್ಟು ಗಿಲ್ಲಿಗೆ ವೋಟ್ ಮಾಡಿ. ನಿಮ್ಮ ವೋಟ್ ಯಾರಿಗೆ? ಗಿಲ್ಲಿಗೆ. ಸೊ ವೋಟ್ ಮಾಡಿ ಅಂತ ಹೇಳ್ತಾ ಗಿಲ್ಲಿನ ಗೆಲ್ಲಿಸಿ. ಸೊ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.